ಕಡೆಗಣಿಸ್ತು ಅನ್ನೋದಕ್ಕೆ ಅವ್ರಿಗೆ ನಾವು ಡಾಕ್ಟರ್ ಸುಜನಾ ಅಂತ ಅಲ್ಲಿ ಹಾಕ್ಕೊಂಡಿದ್ದೀವಿ. ಸುಜನಾ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಾಗ ಆ ಸಮಾರಂಭದಲ್ಲಿ ನಾನೂ ಭಾಗವಹಿಸಿದ್ದೆ. ಅಷ್ಟೊತ್ತಿಗಾಗಲೇ ಸುಜನಾ ಅವರು ನಿತ್ರಾಣರಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಮಹತ್ವದ ಸಂಶೋಧನಾ ಪ್ರಬಂಧವನ್ನು ಬರೆದು ಅದರಲ್ಲಿ PhD ಪಡಿಬೇಕು ಅಂತ ಹೊರಟಿದ್ದವರು. ಅವರು ಅಧ್ಯಯನ ಮಾಡ್ತಾ ಅದನ್ನು ಒಂದು PhDಯ ಪರಿಮಿತಿಯಲ್ಲಿ ಬರೆಯೋದಕ್ಕೆ ಅವ್ರಿಗಾಗಲೇ ಇಲ್ಲ, ಬಿಟ್ಟರು ಅದನ್ನು. ಅವ್ರಿಗೆ ಬರೆಯೋಕ್ಕಾಗಲೇ ಇಲ್ಲ. ಆದರೆ ಕುಮಾರವ್ಯಾಸನ ಪಾಠ ಹೇಳುವುದರ ಒಳಗಡೆ ನಾವು ಪುಣ್ಯವಂತರು ಸೆಕೆಂಡ್ ಇಯರಲ್ಲಿ ನಮಗೆ ವಿರಾಟ ಪರ್ವ ಪಠ್ಯ ಸುಜನಾ ಅವರ ಪಾಠ. ಆಗಲೇ ಹೇಳಿದ್ರಲ್ಲ, ನಮಗೆ 6, 7 ಅಲ್ಲ 4, 5, 6 ಸಂಧಿಗಳು ನಮಗೆ ನಿರ್ದಿಷ್ಟ ಪಠ್ಯ. ಅವರು ಮೊದಲನೇ ಸಂಧಿಯಿಂದ ಪಾಠ ಮಾಡ್ಕೊಂಡು ಬಂದರು. ಮೊದಲನೇ ಸಂಧಿಯಿಂದ ಬಂದುಬಿಟ್ಟು 3, 4 ಮಾಡಿದ್ರು. 5 ವಾರ ಪಾಠ ಮಾಡೋಕ್ಕೆ ಸಮಯ ಇರಲಿಲ್ಲ. ಆದರೆ ಅಷ್ಟು ಪಾಠ ಮಾಡಿಕೊಂಡು ಬಂದ ಮೇಲೆ ಮುಂದಿನ ಭಾಗವನ್ನು ನಾವೇ ಓದಿಕೊಂಡು ದಕ್ಕಿಸ್ಕೊಳ್ಬಹುದು ಅಂಥ ಸಾಮರ್ಥ್ಯವನ್ನು ನಮ್ಮೊಳಗಡೆ ಅವರು ತುಂಬಿದ್ರು ಅವರು. ಇದು ಸುಜನಾ ಪಾಠದ ವೈಖರಿ. ಇನ್ನು ವಿಮರ್ಶೆ, ಸುಜನಾ ಅವರ ವಿಮರ್ಶೆ ಅಂದರೆ ಅದು ಅನನ್ಯವಾದದ್ದು. ಇವತ್ತು ವಿಮರ್ಶೆಯಲ್ಲಿ ನಾನಾ ಪಂಥಗಳಿವೆ, ನಾನಾ ಪ್ರಭೇದಗಳಿವೆ, ತತ್ವ ಸಿದ್ಧಾಂತಗಳಿವೆ, ಗೋಚರಗಳು ಇವೆ, ಏನೇನೋ ಇವೆ. ಯಾವ ತತ್ವ ಸಿದ್ಧಾಂತಕ್ಕೂ ತನ್ನನ್ನು ಒಡ್ಕೊಳ್ಳದೇನೆ ಒಂದು ಕಾವ್ಯ, ತನಗಿಷ್ಟವಾದ ಕಾವ್ಯ ನನಗೆ ಏನನ್ನು ಕೊಡ್ತದೆ, ಅದರೊಳಗಡೆ ನನ್ನ ಪ್ರತಿಭೆಯ ವಿಶ್ಲೇಷಣೆಯಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ಅವರು ತೆರೆದು ಇಟ್ಟವರು. J.T. ವೀರಪ್ಪನವ್ರು ನೆನಪಿಸ್ಕೊಂಡಾಗೆ ಅವರ ಮಹಾಭಾರತದಲ್ಲಿ ಅವರು ಯಾರೂ ಕಾಯಲಿಲ್ಲ. ಆ ಲೇಖನ ಓದ್ಬಿಟ್ರೆ ಮಹಾಭಾರತದ ಒಳಗಿನ ಈ ಸಂಗತಿ ಈ ಒಳಗು ಯಾರಿಗೂ ಗೊತ್ತಿಲ್ವಲ್ಲ ಅಂತ ಅನಿಸುತ್ತೆ. ಅಂಥದ್ದದು ಉಂಗುರದ ಪ್ರತಿಮೆ. ಶಕುಂತಲ ನಾಟಕದಲ್ಲಿ ಉಂಗುರದ ಪ್ರತಿಮೆ, ಒಂದು ಉಂಗುರ ಕೊಟ್ಟ ಮಾಯಾವತ್ತು ಏನೋ ಕಥೆ ಓದ್ಕೊಂಡು ಸುಮ್ಮನಾಗುವಂಥದ್ದು. ಅದನ್ನು ಎಷ್ಟು ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಒಳನೋಟಗಳು, ಆ ಸೂಕ್ಷ್ಮತೆಗಳು, ಆ ವ್ಯಾಖ್ಯಾನಗಳು, ಆ ತೌಲನಿಕ ನೋಟಗಳು, ನಾನು ಆಗಲೇ ಹೇಳ್ದಂಗೆ ಅದು ಸುಜನಾ ಅವರಿಗೆ ಮಾತ್ರವೇ ಇದು ಸಾಧ್ಯ ಅನ್ನುವಂತಹ ಸಂಗತಿಗಳು. ಗೌರವ ಡಾಕ್ಟರೇಟನ್ನು ಅವರಿಗೆ ಆವಾಗಲೆಲ್ಲ ಕೊಡಬೇಕಾದದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಲ್ಲ, ಮೈಸೂರು ವಿಶ್ವವಿದ್ಯಾನಿಲಯವೇ ಅವರ ಆ ಸಾಧನೆಗೆ ಗೌರವ ಡಾಕ್ಟರೇಟನ್ನು ಅವರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ ಅವಧಿಯಲ್ಲೇ ಕೊಡಬೇಕಿತ್ತು. ಅದನ್ನು ಕೊಡಲಿಲ್ಲ. ಆಮೇಲೆ ಗಂಗೋತ್ರಿ ಪ್ರಾರಂಭವಾದಾಗ ಆಗಲೇ ಹೇಳಿದ್ರಲ್ಲ, ಅಲ್ಲಿ ಪಾಠ ಮಾಡುವ ಅತ್ಯಂತ ದೊಡ್ಡ ಯೋಗ್ಯತೆ ಇದ್ದದ್ದು ಸುಜನಾ ಅವ್ರಿಗೆ. ಅವ್ರನ್ನೆಲ್ಲ ಕರೆಸ್ಕೊಳ್ಳೇ ಇಲ್ಲ. ಅವ್ರನ್ನ ನೀವಿಲ್ಲೇ ಇರಿ, ನೀವು ಮಹಾರಾಜಾಸ್ ಕಾಲೇಜಲ್ಲೇ ಇರಿ. ಸ್ವಲ್ಪ ಅವ್ರಿಗೆ ಅದರಿಂದ ಬೇಸರ ಆಗಿದ್ದು ನಿಜ ಆರಂಭದಲ್ಲಿ. ಆದರೆ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಬರುವ ಕಾಲಕ್ಕೆ ಅವೆಲ್ಲ ಹೊರಟೋಗು. ಇಲ್ಲಿ ಮಕ್ಕಳನ್ನೇ ನಾನು ಬೆಳೆಸ್ತೀನಿ, ಉಳಿಸ್ತೀನಿ, ಎತ್ತರಕ್ಕೆ ಏರಿಸ್ತೀನಿ ಅನ್ನುವ ನೆಲೆಗೆ ಅವರು ಬಂದಿದ್ದರು. ಹೀಗೆ ಕುವೆಂಪು ವ್ಯಕ್ತಿಯಾಗಿ, ಗುರುಗಳಾಗಿ, ತಮ್ಮನ್ನು ತಾವು ವಿದ್ಯಾರ್ಥಿಗಳಿಗಾಗಿ ಸಮರ್ಪಣೆ ಮಾಡಿಕೊಂಡಂತಹ ಬಹಳ ದೊಡ್ಡ ಒಂದು ಚೇತನ ಅದು. ನನ್ನಂಥ ಅನೇಕರು ಅಂದರೆ ಸುಜನಾ ಅವರ ಹತ್ತಿರಕ್ಕೆ ಹೋಗಬೇಕು. ನೀವು ದೂರ ಇದ್ದುಬಿಟ್ಟು ಇವ್ರು ಹಿಂಗೆ ಅಂದ್ಕೊಂಡ್ರೆ ಅದಲ್ಲ. ನೀವು ಹತ್ತಿರಕ್ಕೆ ಹೋದಾಗ ಮಾತ್ರ ಸುಜನಾ ಒಳಗಿರುವ ಈ ಎಲ್ಲ ಮಾನವೀಯ ಗುಣಗಳು, ಆ ವಿದ್ವತ್ತು, ಆ ಆಳ, ಆ ಪ್ರೀತಿ ಅವೆಲ್ಲವೂ ಗೊತ್ತಾಗ್ತವೆ. ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ನಾನು ಹೇಳಿದ್ನಲ್ಲ, ಅವರ ಶಿಷ್ಯರಾಗಿದ್ದವರು ಅವ್ರಿಗೆ ಅಂತ. ಅವರು ಸತ ನನ್ನ ಹತ್ರ ಹೇಳ್ಕೊಂಡಿದ್ದು ಇದನ್ನು. ನಾನು, ರಾಜ ನೋಡೋ, ನೀನು ನಮ್ಮ ಮನೆಗೆ ಬರ್ತೀಯಾ, ಇಲ್ಲ ಕುಳಿತುಕೊಳ್ತೀಯ, ಮಾತಾಡ್ತೀಯಾ, ಹೋಗ್ತೀಯ. ಒಬ್ಬರು ಸಾಹಿತಿಯಾಗಿ ದೊಡ್ಡ ಹೆಸರು ಮಾಡಿದವರು, ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು. ಅವರು ಹಾಗೆ ಕಣೋ, ಅವನು ಹಾಗೆ ಕಣೋ, ಇಲ್ಲಿ ಬರೋನು. ಆಗ ನನ್ನ ಮಗಳು ಇನ್ನೂ ಪುಟ್ಟ ಮಗು, ಈ ಮಗು ಎತ್ಕೊಂಡು ಆಚೆಗೆ ಓಡಿಬಿಡ್ತಾ ಇದ್ದ ಅವನು. ನಾನು ಬೇಡ ರಸ್ತೆ ಬಾ ಒಳಗಡೆ ಪಾಪನ ಕರ್ಕೊಂಡು ಬಾ ಅಂತ ಕರೆಯುವೆ. ಆ ಥರ ಈ ಮನೆಯಲ್ಲಿ ಬೆಳೆದ ಹುಡುಗ, ಆ ಥರ ಪ್ರೀತಿ ತೋರಿದವರು. ತರುವಾಯ ಮಹಾರಾಜ ಕಾಲೇಜ್ಗೆ ಆತ ಕೂಡ ಅಧ್ಯಾಪಕನಾಗಿ ಬಂದುಬಿಟ್ಟು ನಾನು ಬರ್ತಾ ಇದ್ದರೆ ಕೈನಲ್ಲಿ ಸಿಗರೇಟನ್ನು ಹಿಡ್ಕೊಂಡು, ಏನು ಶೆಟ್ರೆ ಕ್ಲಾಸ್ಗೆ ಹೋಗಿದ್ರಾ ಅಂತ ಕೇಳ್ತಾನೆ. ನಾನು ಏನು ಹೇಳಬೇಕು ಅಂತಂದ್ಬಿಟ್ಟು ಆ ಸಿಗರೇಟ್ ಸೇರ್ತಾ ಇದ್ದ ಅನ್ನೋ ಕಾರಣಕ್ಕೆ ಈ ಕೈ ನಿಂಗೆ ಅಂದ್ಕೊಂಡಿದ್ರಲ್ಲ ಅವರು, ಹಂಗೆ ಈ ಮಾತು ಹೇಳ್ಬಿಟ್ಟು ಕೈ ನೋಡ್ಬಿಟ್ಟು ತು ಅಂತ ಅಂದರೆ ಅದನ್ನು ಅಭಿನಯ ಮಾಡೋದು ತಪ್ಪು ಅಂತ.
ನಮ್ಮಂಥವ್ರ ಮೇಲೆ ಇವೆಲ್ಲ ದೊಡ್ಡ ಪ್ರಭಾವವನ್ನು ಅವು ಬೀರಿವೆ. ಹಾಗಾಗಿ ಇವತ್ತು ನಾನು ಹೇಳ್ದಂಗೆ ಹೊಟ್ಟೆಗಿಟ್ಟಿಲ್ಲದೆ ಅನ್ನ ಹುಡಿಕೊಂಡು ಹಿಟ್ಟು ಹುಡಿಕೊಂಡು ನೆಲೆ ಹುಡಿಕೊಂಡು ಬಂದ ಸಮುದಾಯದ ಒಬ್ಬ ಹುಡುಗ ದೂರದ ಅಮೇರಿಕಾದ ಅಕ್ಕ ಸಮ್ಮೇಳನದಲ್ಲೂ ಭಾಗವಹಿಸಿ ಬರುವಷ್ಟು ಎತ್ತರಕ್ಕೆ ಬೆಳೆಸಿದ್ದು ನನ್ನ ಕನ್ನಡ. ಆ ಕನ್ನಡಕ್ಕೆ ನನ್ನ ಒಳಗಡೆ ಆಸಕ್ತಿಯನ್ನು ಮೂಡಿಸಿದ್ದು ಅವರು. ಒಂದು ಸರ್ತಿ ಅವ್ರ ಪದ್ಯವನ್ನು ಹೇಳಿಬಿಟ್ರೆ ನಾವು ಅವ್ರ ಥರ ಓದಕ್ಕೆ ಹೋದರೆ ನಮ್ಮ ಬಾಯಿಗೆ ಪದ್ಯ ಬಂದುಬಿಡೋದು. ನಮಗೆ ಅವ್ರು ಮೊದಲು ಮಾಡಿದ ಪದ್ಯ ಲಕ್ಷ್ಮೀಶನ ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪ್ಪನೆ. ಮೊದಲನೇ ಪದ್ಯ ಅವರು ಓದಿದ್ದು, ತರಗತಿಯಲ್ಲಿ ಪಾಠ ಮಾಡಿದ್ದು, ನನ್ನ ಬಾಯಿನಲ್ಲಿದೆ ಪದ್ಯ. ಅದೇನು ಧ್ವನಿ ಅಲಂಕಾರಕ್ಕೆ ಭಾಳ ಶ್ರೇಷ್ಠವಾದ ಉದಾಹರಣೆ ಅಲ್ಲ ಅದು. ಕುಂತಿಕುಮಾರ ಕೇಳ್ ಚಂದ್ರಹಾಸಂ ಬನದೊಳಿಂತು ಸುಖನಿದ್ರೆಯಿಂದ ಇರುತ್ತಿರ್ಪ ಸಮಯದೋಳ್ ಕುಂತಳೇಂದ್ರಂಗೆ ಚಂಪಕ ಮಾಲಿನಿ ನಾಮದ ಓರ್ವ ಮಗಳುಂಟು ಮಂತ್ರಿಸುತೆ ಸಂತತಂ ಸಖಿಯಾಗಿರ್ಪಳ್ ಅಂತರಿಸಿದ ಅವರೀರ್ವರು ಬಂದರುವಲ್ಲಿಗೆ ವಸಂತಕಾಲ ಪ್ರಾಪ್ತವಾಗಿರೆ ಜಲಕ್ರೀಡೆಗೆ ಆಳಿಯರ ಗಡಣದಿಂದೇ. ಇದನ್ನು ಈ ಥರ ಅವರು ಹೇಳ್ತಿದ್ರೆ ನಮ್ಮ ಒಳಗಡೆ ಏನೋ ಥರ ಪಾಸಿಟಿವ್ ಒಂದು ರೋಮಾಂಚನ ನಮ್ಮ ಒಳಗಡೆ ಆಗೋದು. ಆ ಪದ್ಯಗಳೆಲ್ಲ ಬಾಯಿ ಬಂದುಬಿಡವು. ಪ್ರಿಯ ವಿಷಯಾಂಕಾಂಕ್ಷೆಯಿಂದ ಇಂದ್ರಿಯಂಗಳು ಎಂತೈದೆ ಮನಮನ್ ಆಶ್ರಯಿಸುಗುಂ ಅಂತ್ಯ ಆಯನಯ್ಯ ಪರ ರೈವರುಂ ಆಶ್ರಯಿಸಿರ್ದರ್ ಮುರರಿಪುವಂ ಬೆಸಂ ಮಾರ್ಕೊಂಡವಲಕ್ಕೂ ಹೇಳ್ತಾ ಹೋದ್ರೆ ಕೊನೆ ಇಲ್ಲ ಇದಕ್ಕೆ. ಇದ್ಯಾವುದನ್ನು ನಾವು ಕಷ್ಟಪಟ್ಟು ಓದಲಿಕ್ಕೆ ಓದೋದಲ್ಲ, ಸುಜಾನ್ ಅವರಲ್ಲಿ ಕೇಳಿ ಆ ವ್ಯಾಖ್ಯಾನದ ಒಳಗಡೆ ಅದು ನಮ್ಮ ಒಳಗಡೆ ಬಂದು ಸೇರಿಕೊಂಡಂಥ ಪದ್ಯಗಳು. ಆತ್ಮೀಯರೇ, ವಾಸ್ತವವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಸುಜಾನ್ ಅವರ ನೆನಪಿನ ಬಗ್ಗೆ ನನ್ನ ಹಿರಿಯ ಮಿತ್ರರಾದಂತಹ ಡಾಕ್ಟರ್ ಮಾ ರಾಮಕೃಷ್ಣ ಅವರು ಮಾತಾಡಬೇಕಾಗಿತ್ತು. ಯಾಕೆಂದರೆ ಸುಜಾನ್ ಅವರ ಕಾವ್ಯವನ್ನು ಕುರಿತು ಒಂದು ಅದ್ಭುತವಾದ ಸಂಶೋಧನಾ ಮಹಾಪ್ರಬಂಧವನ್ನು ಬರೆದವರು. ಅದೊಂದೇ ಅಂಥದ್ದೊಂದು ಕೃತಿ ಭಾಳ ಹಿಂದೆ ಬಂದಿದ್ದರೆ ಸುಜಾನ್ ಅವರ ಇನ್ನೊಂದು ಒಂದು ಅವರ ಕಾವ್ಯದ ಮೊದಲುಗಳು ನಾವು ಕಾಣೋಕ್ಕೆ ಸಾಧ್ಯ ಇತ್ತು. ಅವ್ರು ಬರಬೇಕಿತ್ತು. ಆಕಸ್ಮಿಕವಾಗಿ ನಾನು ಹೇಳಿದಲ್ಲ ಪುಣ್ಯ ನನಗೆ ಈ ಅವಕಾಶ ಸಿಕ್ತು. ನಿಮ್ಮ ಅನುಮತಿ ಇದ್ದರೆ ಮಾತಾಡ್ತಾ ನಮ್ಮ ಮಿತ್ರರು ಹೇಳಿದ್ರು, ಸೋಮಶೇಖರ್ ಅವರು ಗಾಯಕರು ಕೃಷ್ಣಮೂರ್ತಿ ಅಂತ ಹೇಳಿ ಇಷ್ಟೆಲ್ಲ ಮಾತಾಡಿ ಆದಮೇಲೆ ಮುಗಿಸೋವಾಗ ಸುಜಾನ್ ಅವ್ರದ್ದೇ ಒಂದು ಪದ್ಯ, ಸುಜಾನ್ ಅವರ ಒಂದು ರಚನೆಯನ್ನು ನಾನು ಹಾಡಿ ನಾನು ವಿರಾಮವನ್ನು ಕೊಡ್ತೀನಿ.